ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬ್ಯಾಚುಲರ್ಸ್ಗೆ ಸಿಂಪಲ್ ಆಗಿ ಆ್ಯಂಡ್ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ನುಗ್ಗೆ ಸೊಪ್ಪಲ್ಲಿ ಕ್ಯಾಲ್ಶಿಯಂ, ಫಾಸ್ಫರಸ್, ವಿಟಮಿನ್, ಮಿನರಲ್ಸ್ ಎಲ್ಲ ಇರೋದ್ರಿಂದ ಇದು ನಮ್ಮ ಬೋನ್ ಹೆಲ್ತ್ಗೆ, ಹೇರ್ ಮತ್ತು ಸ್ಕಿನ್ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಿಂಪಲ್ಲಾಗಿ ಪಲ್ಯ ಮಾಡಲಿಕ್ಕೆ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಾಯಿ, ಸಾಸಿವೆ, ಎಣ್ಣೆ ಇಷ್ಟಿದ್ರೆ ಸಾಕಾಗುತ್ತೆ. ಫಸ್ಟ್ ಕುಕ್ಕರಲ್ಲಿ ಕಾಳು, ನುಗ್ಗೆ ಸೊಪ್ಪು, ಟೊಮೊಟೊ, ಹಸಿರು ಮೆಣಸು, ಉಪ್ಪು, 2 ಗ್ಲಾಸ್ ನೀರಷ್ಟು ಹಾಕಿಬಿಟ್ಟು ಕುಕ್ಕರಲ್ಲಿ 3 ವಿಷಲ್ ತೆಗೆಸಿಟ್ಕೋಬೇಕು. ಇದು ಹೆಸರು ಕಾಳನ್ನು ನೆನೆಸಿ ಹಾಕಿದ್ದೀನಿ ನಾನು, ಅದು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ ಯಾವ ಅಡುಗೆಗೂ. ಅದರಲ್ಲೂ ನುಗ್ಗೆ ಸೊಪ್ಪಲ್ಲಿರುವಂಥ ಏನು ಕ್ಯಾಲ್ಶಿಯಮ್ಸ್, ವಿಟಮಿನ್ಸ್ ಎಲ್ಲ ಇದೆಯಲ್ಲ, ಅದನ್ನು ನಾವು ತುಂಬ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ. ನಾವು ಇಬ್ಬರಿಗಾಗಷ್ಟು ಮಾಡ್ತಿರೋದ್ರಿಂದ ಸ್ವಲ್ಪ ಮಾಡ್ತಾಯಿದ್ದೀವಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು, ಒಣಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕೋಬೋದು. ಬಟ್ ನಾವಿಲ್ಲಿ ಕಡಲೆಬೇಳೆ ಯೂಸ್ ಮಾಡಿಲ್ಲ. ಅದಾದಮೇಲೆ ಹಸಿರು ಮೆಣಸು, ಎರಡು ಹಸಿಮೆಣಸು ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಏನು ನುಗ್ಗೆ ಸೊಪ್ಪಲ್ಲಿರುವಂಥ ಏನು ಕ್ಯಾಲ್ಶಿಯಂ, ಮಿನರಲ್ಸ್ ಇದೆಲ್ಲ ಯೂಸ್ ಆಗಬೇಕು ಅಂದರೆ ನಾವು ತುಂಬ ಉಪ್ಪು ಹಾಕಿ, ಆಯಿಲ್ ಹಾಕಿ ಅದನ್ನು ಆಯಿಲ್ ಫ್ರೈ ಮಾಡೋದ್ರಿಂದ ಚೆನ್ನಾಗಿರೋದಿಲ್ಲ. ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಈ ಥರ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಅದು ತುಂಬ ಬ್ರೌನ್ ಕಲರ್ ಬರಬೇಕು ಪಲ್ಯಕ್ಕೆ. ನಿಮಗೆ ಗೊತ್ತಾಗುತ್ತಲ್ವ ಹೇಗೆ ಬ್ರೌನ್ ಕಲರ್ ಬರಬೇಕು, ಆ ರೀತಿ ಬರಬೇಕು. ನಮ್ಮದು ಕ್ಯಾಮರಾದಲ್ಲಿ ಗೊತ್ತಾಗ್ತಾ ಇಲ್ಲ ಯಾವ ಥರ ಬ್ರೌನ್ ಆಗಿದೆ ಅಂತ. ಆ್ಯಕ್ಚುಲಿ ಇದು ಬ್ರೌನ್ ಆಗಿದೆ. ನೀವು ಪಲ್ಯ ಮಾಡೋ ರೀತಿಯೇ ಮಾಡೋದು. ಬಟ್ ಏನಂತ ಹೇಳಿದ್ರೆ ನುಗ್ಗೆ ಸೊಪ್ಪನ್ನ ಬಸ್ಸಾರು ಮಾಡೋದ್ರಿಂದ ಅದನ್ನು ಸಾಂಬಾರು ಯೂಸ್ ಆಗುತ್ತೆ, ಪಲ್ಯನೂ ಯೂಸ್ ಆಗುತ್ತೆ. ಅದರಿಂದ ಏನೂ ವೇಸ್ಟ್ ಇರೋದಿಲ್ಲ. ಇದಾದಮೇಲೆ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂಥ ನುಗ್ಗೆ ಸೊಪ್ಪು, ಹೆಸರು ಕಾಳನ್ನು ಹಾಕೋಬೇಕು. ಇದೇನು ನುಗ್ಗೆ ಸೊಪ್ಪು ಕಹಿ ಕೊಡುತ್ತೆ ಅಂತ ಹೇಳಿಬಿಟ್ಟು ಕೆಲವೊಬ್ಬರು ಇಷ್ಟಪಡಲ್ಲ ಇದನ್ನು. ಬಟ್ ಇದು ತುಂಬ ಹೆಲ್ದಿ. ವಾರದಲ್ಲಿ 2 ಸಲ ಆದರೂ ತಿಂದರೆ ತುಂಬ ಒಳ್ಳೆಯದು ಹೆಲ್ತ್ಗೆ. ಇದಾದಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು, ಕಮ್ಮಿ ಉರಿಯಲ್ಲಿ ಬೇಯಿಸ್ಕೊಂಡು. ಇದಾದಮೇಲೆ ಕಾಯಿ ತುರಿನ ಹಾಕೋಬೇಕು. ಜಾಸ್ತಿ ಏನು ಪ್ರೊಸೀಜರ್ ಇಲ್ಲ. ಲೈಟಾಗಿ ಒಂದು ಕಾಯಿ ತುರಿ ಹಾಕಿಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೋಬೇಕು. ಇಲ್ಲಿ ಸಿಂಪಲ್ಲಾಗಿ ಒಂದು 10 ಮಿನಿಟ್ಸಲ್ಲಿ ಆಗೋಗುತ್ತೆ. ನುಗ್ಗೆ ಸೊಪ್ಪು ಬಿಡಿಸಿಟ್ಕೊಳ್ಳೋದಷ್ಟೇ ಪ್ರಾಬ್ಲಮ್, ಮತ್ತೇನಿಲ್ಲ. ನಂತರ ಕುಕ್ಕರಲ್ಲಿ ನಾವು ವಿಷಲ್ ತೆಗೆಸಿರುವಂಥ ಟೊಮೊಟೊ, ಹಸಿಮೆಣಸು, ನುಗ್ಗೆ ಸೊಪ್ಪು ಸ್ವಲ್ಪ ಹಾಕಿಬಿಟ್ಟು ಇದಕ್ಕೆ ಕಾಯಿ ತುರಿಯನ್ನು ಆ್ಯಡ್ ಮಾಡಿ ಕುಕ್ಕರಲ್ಲಿ ವಿಷಲ್ ತೆಗೆಸ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋಬೇಕು. ನೀವು ಖಾರಕ್ಕೆ ಏನೇನು ಯೂಸ್ ಮಾಡ್ತೀರೋ ಎಲ್ಲದೂ ಹಾಕೋಬೋದು. ನಾನಿಲ್ಲಿ 2 ಟೊಮೊಟೊ ಯೂಸ್ ಮಾಡಿದ್ದೀನಿ, ಯಾಕಂದರೆ ಹುಳಿಯನ್ನು ಹಾಕಿಲ್ಲ ಇದಕ್ಕೆ. ಇದನ್ನು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇಟ್ಕೋಬೇಕು. ಹೀಗೆ ತಿಕ್ನೆಸ್ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು. ಇದನ್ನು ಒಂದು ಪಾತ್ರೆಗೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕುದೀಲಿಕ್ಕೆ ಬಿಡಬೇಕು. ನಾನು ಕಾಯಿ 2 ಸಲ ರುಬ್ಬಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ನಂತರ ಸ್ವಲ್ಪ ಖಾರದ ಪುಡಿ ಬೇಕಾಗಷ್ಟು, ತುಂಬ ಖಾರ ಹಸಿಮೆಣಸು ಹಾಕಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಖಾರ, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಕೊರಿಯಂಡರ್ ಪುಡಿಯನ್ನು ಹಾಕಬೇಕು. ಇಷ್ಟು ಮಾಡಿ ಮಾಮೂಲಿ ಹೇಗೆ ಸಾಂಬಾರು ಮಾಡ್ತೀವೋ ಹಾಗೆ, ಅಡಿಷ್ನಲಾಗಿ ಏನೂ ಹಾಕಲಿಕ್ಕಿಲ್ಲ. ನಿಮ್ಗೆ ಏನಾದರೂ ಮನೇಲಿ ಬೇರೆ ಥರ ಟ್ರೈ ಮಾಡ್ತಾಯಿದ್ರೆ ಹಾಕ್ಬೋದು. ನಾವು ಸಿಂಪಲ್ಲಾಗಿ ಮಾಡೋದಲ್ವ, ಹಾಗಾಗಿ ಎಲ್ಲ ಪೌಡರ್ನ ಮಾಡಿಟ್ಕೊಂಡಿದ್ದೀವಿ. ಅದನ್ನು ಹಾಕಿ 10 ಮಿನಿಟ್ಸು ಕುದಿಸಿದ್ರೆ ಆಯಿತು, ಸಾಂಬಾರು ರೆಡಿ. ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.